ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಬಳ್ಳೊಳ್ಳಿ, ನೈಸರ್ಗಿಕ ಕೃಷಿಕರು, ಶಿವಾನಂದಿ ನೈಸರ್ಗಿಕ ತೋಟ, ಕನಕಗಿರಿ. ಇಂದು ನಾನು ಘನಜೀವಾಮೃತ ಹೇಗೆ ತಯಾರು ಮಾಡಿಕೊಳ್ಳುವುದಂತ ನಿಮಗೆ ಪ್ರಾತ್ಯಕ್ಷತೆ ಮೂಲಕ ತೋರಿಸುತ್ತಿದ್ದೇನೆ. ಇದಕ್ಕೆ ಏನು ಬೇಕಂತಂದರೆ 100 kg ಜವಾರಿ ಆಕಳದ ಫ್ರೆಶ್ ಸಗಣಿ ಬೇಕು. 100 kg ಸಗಣಿ ತೊಗೊಂಡು ಇದನ್ನು ಚೆನ್ನಾಗಿ ಈ ಥರ ಕಡ್ಡಿ ಕಸರು ಇಲ್ಲಾರ್ದಂಗೆ ತೆಗೆದುಕೊಂಡು ಇದಕ್ಕೆ 10 ಲೀಟ್ರ್ ಗೋಮೂತ್ರ ಬೇಕು. ಇದು ಗೋಮೂತ್ರ ಇದೆ, 10 ಲೀಟ್ರ್. ಗೋಮೂತ್ರ 10 ಲೀಟ್ರ್ ಗೋಮೂತ್ರ ತೆಗೆದುಕೊಳ್ಳಬೇಕು. ನೀವು ಘನಜೀವಾಮೃತ ನಾಳೆ ರೆಡಿ ಮಾಡ್ತೀರಂದಾಗ ಹಿಂದಿನ ದಿವಸ 2 kg ಬೆಲ್ಲನ ನೀರಲ್ಲಿ ನೆನೆ ಇಡ್ಬೇಕು. ಹಿಂದಿನ ದಿವಸ ಆಮೇಲೆ 2 kg ದ್ವಿದಳ ಧಾನ್ಯ ಹಿಟ್ಟು. ಇಲ್ಲಿ ನಾವು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ, ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀವಿ. ಆಮೇಲೆ ನಮ್ಮ ಬದುವಿನ ಮಣ್ಣು, 2 ಬಾಕ್ಸ್ ಬದುವಿನ ಮಣ್ಣು. ಇದಕ್ಕೆ ಟೋಟಲ್ 5 ಪದಾರ್ಥಗಳು ಬೇಕು. ಏನೇನೆಂದರೆ 100 kg ಸಗಣಿ, 10 ಲೀಟ್ರ್ ಗೋಮೂತ್ರ, 2 kg ಸಾವಯವ ಬೆಲ್ಲ ಅಥವಾ ನೈಸರ್ಗಿಕ ಕೃಷಿ ಬೆಲ್ಲ. ಅಂಗಡಿಯಲ್ಲಿ ಸಿಗುವ ಕೆಮಿಕಲ್ ಬೆಲ್ಲ ಮಾತ್ರ ಬಳಸ್ಬೇಡ್ರಿ ಇದಕ್ಕೆ. ಆಮೇಲೆ 2 kg ಕಡಲೆ ಹಿಟ್ಟು. ದ್ವಿದಳ ಧಾನ್ಯ ಹಿಟ್ಟು ಯಾವ್ದಾರ ಬಳಸ್ಕೋಬೋದು. ದ್ವಿದಳ ಧಾನ್ಯ ಹಿಟ್ಟು 2 kg. ಆಮೇಲೆ 2 ಬಾಕ್ಸೆ ಬದುವಿನ ಮಣ್ಣು. ಇವನ್ನ 5 ಪದಾರ್ಥಗಳನ್ನ ಮುಖ್ಯವಾಗಿ ತೆಗೆದುಕೊಂಡು ರೆಡಿ ಇಟ್ಕೊಂಡಿರ್ಬೇಕು. ಗೋಮೂತ್ರವನ್ನು 10 ಲೀಟ್ರ್ ಗೋಮೂತ್ರವನ್ನು ಸಗಣಿ ಮೇಲೆ ಸಿಂಪಡಿಸ್ಬೇಕು. ಫಸ್ಟ್ 5 ಲೀಟ್ರ್ ಸಿಂಪಡಿಸ್ಕೊಳ್ರಿ. ಆಮೇಲೆ ಉಂಡೆ ಕಟ್ಟೋ ಸಲುವಾಗಿ ಗಂಜಾಮೃತ ಉಂಡೆ ಕಟ್ಟ ಮುಂದೆ ನಿಮ್ಗೆ ಅದಕ್ಕೆ ಬರಂಗೆ ಹೆಂಗೆ ಅದಕ್ಕೆ ನೀವು ಉಂಡೆ ಕಟ್ಟಕ್ಕೆ ಹೆಂಗೆ ಅದಕ್ಕೆ ಬರುತ್ತೆ ಅವಾಗ ಗೋಮೂತ್ರ ಕಲ್ಸ್ಕೊಂಡು ನೀರು ಮಾತ್ರ ಮಿಕ್ಸ್ ಮಾಡ್ಕೊಬಾರ್ದು. ಅದಕ್ಕೆ ಗೋಮೂತ್ರ ಮಿಕ್ಸ್ ಮಾಡ್ಕೊಂಡು ವಾಪಸ್ ಉಂಡೆ ಮಾಡೋ ಮುಂದೆ ನಿಮ್ಗೆ ಅದಕ್ಕೆ ಹೆಂಗೆ ಬರುತ್ತೋ ಅವಾಗ ಉಂಡೆ ಮಾಡ್ಕೊಳ್ರಿ. ಅವಾಗ ಫಸ್ಟ್ ಎಷ್ಟು ಲೀಟ್ರ್ ಹಾಕಿ ತಗೋ? 10 ಲೀಟ್ರ್ ಅಲ್ಲ, ಈ ನೀ ಕೈ ಹಾಕಿದ್ದು ಎಷ್ಟನೇದ್ದು? ಒಂದು 5 ರೀ. ಈಗ 5ನೇದ್ದು ಐತಿ. ಹಾಂ ಸಾಕು. ನೆಕ್ಸ್ಟ್ ಬೆಲ್ಲ ಅಷ್ಟು ಹಾಕ್ಬಿಡು. ಈಗ ಬೆಲ್ಲ ಹಾಕಕತ್ತೀವಿ. ಇದನ್ನು ನೆರಳಿನಲ್ಲೇ ಮಾಡ್ಬೇಕು. ಇದನ್ನು ಬಿಸಿಲಾಗ ಮಾಡೋಂಗಿಲ್ಲ. ಇದನ್ನು ನೆಕ್ಸ್ಟ್ ಹಿಟ್ಟು ತಗೋ. ಹಿಟ್ಟು ತಳ್ಳಗೆ ಹಾಕಿ. ಫಸ್ಟ್ ತಳ್ಳಗೆ ಹಾಕ್ರಿ. ಆಮೇಲೆ ಒಂದು ಸ್ವಲ್ಪ ಸೆಲ್ಕಿಲಿ ಕೈ ಆಡಿಸ್ರಿ. ಮತ್ತೆ ಉಳಿದದ್ದು ಮತ್ತೆ ಮೇಲೆ ತಳ್ಳಗೆ ಹಾಕ್ರಿ. ಎಲ್ಲ ಕಡೆ ತಳ್ಳಗೆ ಸಿಡಂಗೆ, ಎಲ್ಲ ಕಡೆ ಮೂಲಿ ಸಿಡಿಬೇಕು. ಮೂಲಿಗೂ ಹಿಟ್ಟು ಬಿಡ್ಬೇಕು. ಅಲ್ಲಿ ಮೂಲಿಗೆ ಬಿದ್ದಿಲ್ಲ ನೋಡ್ರಿ. ಬಿಡ್ರಿ. ತಡ್ರಿ ಒಂದು ನಿಮಿಷ. ತಡ್ರಿ. ಈ ಶೆಲ್ಕಿಲ್ಲ ಕೈ ಆಡ್ಸ್ರಿ. ಒಂದು ಬಗ್ಸಿ ಮಣ್ಣು ಹಾಕ್ಯಾರ ಸುತ್ತಾರ. ಒಂದು ಬಗ್ಸಿ ಹಾಕ್ಯಾರ ಫಸ್ಟ್. ಇನ್ನೊಂದು ಬಗ್ಸಿ ಹಾಕಿ. ಈಗ ಶೆಲ್ಕಿಲ್ ತೊಗೊಳ್ರಿ, ಚಪ್ಪಲ್ ಬಿಡ್ರಿ, ಕೈ ಆಡ್ಸ್ರಿ. ಕೈ ಆಡ್ಸ್ಬರ್ರಿ. ನಿಮ್ಗೆ ಹೆಂಗೆ ಅದಕ್ಕೆ ಬೇಕಂತ ಕೈ ಆಡ್ಸಿರಿ. ಬರ್ರಿ. ಮೇಲೆ ತಳ ಕೈ ಆಡ್ಸಿ ಬಿಡಪ್ಪ. ಹಂಗೆ ಕೈ ಆಡ್ಸಕ್ಕೆ. ಫಸ್ಟ್ ಈ ಥರ ಕೈ ಆಡ್ಸ್ಕೇಳಿ. ತಡಿ ಬಿಡಪ್ಪ. ಫಸ್ಟ್ ಆ ಥರ ಕೈ ಆಡ್ಸಿ ಬಿಡಪ್ಪ. ಒಂದು ಕಡೆಯಿಂದ ಕೈ ಆಡ್ಸಿಂಬರ್ರಿ.
ಅದನ್ನ ತಳ್ಳ ಮಾಡ್ಕೆ ಬಿರಪ್ಪಣೆ. ಮತ್ತೆ ಅದಕ್ಕೆ ಹಿಟ್ಟು ಹಾಕ್ರಿ. ಉಳಿದಿದ್ದು ಹಿಟ್ಟು ಹಾಕೋದಕ್ಕೆ ಮತ್ತೆ. ಮತ್ತೆ ಕಲಿ ಗೋಮೂತ್ರ ಹಾಕಿ ಒಂದು ಸ್ವಲ್ಪ. ಗೋಮೂತ್ರ ಇದಲ್ಲ ಫಸ್ಟ್ ನಾವು ತಗೊಂಡು. ಇದಕ್ಕೆ ಸಗಣಿ ಮಾತ್ರ ಫ್ರೆಶ್ ಇರಬೇಕು, ದಿನ ತಾಜಾ ಸಗಣಿ ಇರಬೇಕು. ಗೋಮೂತ್ರ ಹಳೆದಾದ್ರೂ ನಡೆಯುತ್ತೆ. ಅಷ್ಟು ಖಾಲಿ ಮಾಡಿ. ನೀವು ಕಾಯಿಡ್ಸ್ಕೊಂತ ಉಂಡೆ ಕಟ್ಟಿ ಬಿಡ್ರಕ್ಕ ಹಂಗೆ ಅಕ್ಕ. ಹಿಂಗೆ ಕಾಯಿಡ್ಸ್ಕೊಂತ ಉಂಡೆ ಕಟ್ಕೊಂತ ಬಂದ್ಬಿಡ್ರಿ ಹಂಗೆ. ಅದನ್ನ ಬಂದ್ಬಿಡ್ತಾಳ ಆಕೆ ಅವರು. ಮತ್ತು ಬಿಸಿಲಿಗೆ ಇಡ್ಬೇಡ, ನೆಳ್ಳಿಗೆ ಇಡ್ರಿ. ಸದ್ಯಕ್ಕೆ ನೆಳ್ಳಿಗೆ ಇಡ್ರಿ ಬಗಲ್. ಎಲ್ಲವನ್ನು ಕಲಿಸ್ಕೊಂಡ ನಂತರ ಈ ಥರ ಉಂಡೆ ಮಾಡ್ಬೋದು. ಈ ಥರ ಉಂಡೆ ಮಾಡಬೇಕು. ಈ ಉಂಡೆ ಮಾಡಿದ್ದನ್ನು ನೆರಳೊಳಗೆ ಒಣಗಿಸ್ಬೇಕು. ನೆರಳೊಳಗೆ ಒಣಗಿಸಿ ಗೋಣಿ ಚೀಲದೊಳಗೆ ಎಲ್ಲ ಒಣಗಿದ ನಂತರ ಗೋಣಿ ಚೀಲದೊಳಗೆ ತೆಗೆದು ಇಡಬೇಕು. ನಿಮಗೆ ಮಳೆಗಾಲದಲ್ಲಿ ಪ್ರತಿ ಗಿಡಕ್ಕೂ ತೋಟಗಾರಿಕೆ ಬೆಳೆ ಇರಲಿ, ಹೂವಿನ ಬೆಳೆ ಇರಲಿ, ಹಣ್ಣಿನ ಬೆಳೆ ಇರಲಿ, ತೆಂಗು, ಯಾವುದೇ ಗಿಡಗಳು ಇರಲಿ, ಮಳೆಗಾಲದಲ್ಲಿ ಒಂದು ಡ್ರಿಪ್ಪಿನ ಗುಂಡಿ ಇರುತ್ತಲ್ಲ, ಆ ಡ್ರಿಪ್ಪಿನ ಗುಂಡಿ ತಳಗಡೆ ತೆಗ್ಗು ತೋಡಿ ಒಂದು ಉಂಡೆ ಇಟ್ಟು, ಒಂದು ಗಿಡಕ್ಕೆ 2 ಉಂಡೆ ಇಟ್ಟು ಮಣ್ಣು ಮುಚ್ಚಿ ನೀರು ಬಿಟ್ಟು ಬಿಡೋದು.